ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ಕಂದಾಯ ಇಲಾಖೆಯ ಪಿ ನಂಬರ್ ಮಾಫಿಯಾ ಪೋಡಿ ಆಗಿರುವಂತಹ ಲ್ಯಾಂಡ್ಸ್ನ ಮಾಫಿಯಾ ರೀತಿ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಎಪಿಸೋಡ್ 1 ಎಪಿಸೋಡ್ 2 ಅಲ್ಲಿ ಸ್ವಲ್ಪ ತಿಳ್ಕೊಂಡ್ವಿ. ಎಪಿಸೋಡ್ 3 ಅಲ್ಲಿ ಇವತ್ತು ತಿಳಿಯೋಣ. ಒಂದು ಎಕರೆ ಪಿ ನಂಬರ್ ತೆಗಿಬೇಕಂದ್ರೆ 2 ಲಕ್ಷ 3 ಲಕ್ಷ ದುಡ್ಡು ಕೊಡಬೇಕು. ಜಮೀನ್ ಕಾಸ್ಟ್ಲಿ ಇದ್ರೆ ಇಷ್ಟಂತ ಪರ್ಸೆಂಟೇಜ್ ಕೊಡಬೇಕು. ಇದು ಯಾವ ರೀತಿ ಮಾಡ್ತಾರೆ ಅಂದ್ರೆ, ಇದಕ್ಕೆ ಆದಂತಹ ಬ್ರೋಕರ್ಸ್ ಇರ್ತಾರೆ. ಅಧಿಕಾರಿಗಳು ಈ ಬ್ರೋಕರ್ಸು ಕನೆಕ್ಟ್ ಇರ್ತಾರೆ. ಡೈರೆಕ್ಟ್ ಅಧಿಕಾರಿಗಳಿಗೆ ಶಾಮೀಲಾಗಲ್ಲ. ಬ್ರೋಕರ್ಗಳ ಮುಖಾಂತರ ಅಧಿಕಾರಿಗಳಿಗೆ ದುಡ್ಡು ಹೋಗ್ತದೆ. ದುಡ್ಡು ತಗೊಂಡು 1 ತಿಂಗಳು 2 ತಿಂಗಳಲ್ಲಿ ದಾಖಲೆಗಳು ಕ್ರಿಯೇಟ್ ಮಾಡಿ ಪೋಡಿ ಮಾಡಿ ಕೊಟ್ಟು ಬಿಡ್ತಾರೆ. ಈಗ ಪೋಡಿ ಆಗದಿರೋಂಥ ಪಿ ನಂಬರ್ ಜಮೀನು 20 ಲಕ್ಷ ಇದ್ರೆ 8 ಲಕ್ಷ 6 ಲಕ್ಷ 10 ಲಕ್ಷಕ್ಕೆ ಸಿಗುತ್ತೆ. ಅದನ್ನ ಪೋಡಿ ಮಾಡಿ ಹೆಚ್ಚಿಗೆ ಮಾರ್ಕೊಬೋದು ಅನ್ನೋದು ಒಂದು ಮಾಫಿಯಾಗಿ ಕನ್ವರ್ಟ್ ಆಗಿ ಇದೊಂದು ಅಗ್ರಿಮೆಂಟು ಜಿ ಪಿ ಹಾಕ್ಸ್ಕೊಂಡು ಈ ದುಡ್ಡಿರೋರು ಆರ್ಥಿಕ ಪ್ರಬಲರು ಇದು ಮಾಡ್ಕೊಂಡು ಇದನ್ನ ಮಾಫಿಯಾ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈ ಮಾಫಿಯಾಗೆ ಆದಷ್ಟು ಬೇಗ ಒಂದು ಅಂತ್ಯ ಆಗಲಿ. ಪ್ರತಿ ಹಳ್ಳಿ ಹತ್ರ 200-300 ಎಕರೆ ಜಮೀನಿದೆ. ಆ ಜಮೀನು ಸಂಪೂರ್ಣವಾಗಿ ಉಚಿತವಾಗಿ ರೈತರಿಗೆ ಪೋಡಿ ಮಾಡಿ ಅವ್ರಿಗೆ ಕೊಡಬೇಕಂತ ಈ ಮುಖಾಂತರ ನಾನು ಸರ್ಕಾರಕ್ಕೆ, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರೆ ಒಂದಷ್ಟು ದಿನ ನಮ್ಮ ಹೆಸರು ಹೇಳ್ತಾರೆ. ಇಲ್ಲಾಂದ್ರೆ ಇಂಥವನು ಬಂದ, ಈ ಥರನೂ ಮಿನಿಸ್ಟ್ರ್ ಇದ್ದ ಅನ್ನೋ ಪರಿಸ್ಥಿತಿಗೆ ಬರೋದು ಬೇಡ. ಕಂದಾಯ ಸಚಿವರೇ, ಒಳ್ಳೆ ಕೆಲಸ ಮಾಡಿ ನಿಮ್ಮ ಮೀಡಿಯಾ ಮುಂದೆ ಭಾಷಣ ಮಾಡ್ತೀರಾ, ಅದನ್ನ ಅಧಿಕಾರಿಗಳ ಮುಖಾಂತರ ಜನರಿಗೆ ನಿಮ್ಮ ಭಾಷಣ ತಲುಪುವಂತಾಗಲಿ, ಅದು ಕೆಲಸದ ಮುಖಾಂತರ ತಲುಪಲಿ ಅಂತ ಈ ಮುಖಾಂತರ ಮನವಿ ಮಾಡ್ತೀನಿ. ಥ್ಯಾಂಕ್ ಯು.